ಬಹಳ ಕಷ್ಟದಿಂದ ವೈತರಣಿ ನದಿಯನ್ನು ದಾಟಿದ ನಂತರ ಆತ್ಮವು ಅಳುತ್ತಾ 7ನೆಯ ತಿಂಗಳಿಗೆ ಬಹುವಾಪದ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ 8ನೆಯ ತಿಂಗಳ ವೇಳೆಗೆ ದುಃಖದ ಪುರ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಭಯಂಕರವಾದ ದುಃಖಗಳನ್ನು ಅನುಭವಿಸಿ 8ನೆಯ ತಿಂಗಳು ನೀಡಿದ ಪಿಂಡವನ್ನು ಸ್ವೀಕರಿಸಿ 9ನೆಯ ತಿಂಗಳಿಗೆ ನಾನಾಕ್ರಂದನ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಈಗಾಗಲೇ ದುಃಖದಲ್ಲಿರುವ ಆತ್ಮಗಳೊಡನೆ ಬೆರೆತು ತಾನೂ ದುಃಖಿಸುತ್ತಾ ಯಮದೂತರು ನೀಡುವ ಹಿಂಸೆಯನ್ನು ಅನುಭವಿಸುತ್ತಾ 10ನೆಯ ತಿಂಗಳಿಗೆ ಸುತಪ್ತ ಭವನಪುರ ಎಂಬ ಸ್ಥಳಕ್ಕೆ ಬರುತ್ತದೆ. ಸುತಪ್ತ ಭವನಕ್ಕೆ ಬಂದು ಅಲ್ಲಿ ಪಿಂಡ ಮತ್ತು ನೀರನ್ನು ಸ್ವೀಕರಿಸುತ್ತದೆ. ಆದರೂ ಆತ್ಮಕ್ಕೆ ಅದರಿಂದ ತೃಪ್ತಿಯಾಗುವುದಿಲ್ಲ. ನಂತರ 11ನೆಯ ತಿಂಗಳಿಗೆ ರೌದ್ರವಪುರ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ನೋವನ್ನು ಅನುಭವಿಸುತ್ತದೆ. ನಂತರ 11ೂವರೆ ತಿಂಗಳ ಹೊತ್ತಿಗೆ